ಹಾಯ್, ನಮಸ್ಕಾರ ಎಲ್ರಿಗೂ. ನಾನಿವತ್ತು ಮಾಡ್ತಾ ಇರೋದು ಭಾತ್. ಅಂದರೆ ವೆಜಿಟೇಬಲ್ಸ್ ಏನೇನು ಮನೆಯಲ್ಲಿ ಅವೈಲೇಬಲ್ ಇರೋ ವೆಜಿಟೇಬಲ್ಸ್ ಏನೇನಿದೆ ಅದನ್ನು ಯೂಸ್ ಮಾಡಿಕೊಂಡು ಫಾಸ್ಟಾಗಿ ಒಂದು ಭಾತ್ ಥರ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಬೀನ್ಸ್ ಮತ್ತು ಬಟಾಣಿ, ಹಸಿಮೆಣಸಿಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಕರಿಬೇವು, ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಟೇಸ್ಟಿಗೆ ಅಂತ, ಕೊತ್ತಂಬರಿ, ಆಮೇಲೆ ಕ್ಯಾಪ್ಸಿಕಮ್ಮು. ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಬೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ತುರಿದಿರೋ ಕಾಯಿ ತೊಗೊಂಡಿದ್ದೀನಿ. ಈಗ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಸಿ ಕೊಬ್ಬರಿ, ಪುದೀನ, ಹಾಗೆ ಕೊತ್ತಂಬರಿ, ಸ್ವಲ್ಪ ಕಾಯಿ ತುರಿ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಮೊದಲು. ಈಗ ಬಾಣಲೆಗೆ ಬೆಣ್ಣೆ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ ಬೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಬೆಣ್ಣೆ ಅಂತ. ಪುಲಾವ್ ಎಲೆ, ಚಕ್ಕೆ, ಸಾಸಿವೆ, ಜೀರಿಗೆ, ಕರಿಬೇವು, ಈಗ ಕ್ಯಾಪ್ಸಿಕಮ್, ಬಟಾಣಿ ಮತ್ತು ಬೀನ್ಸ್ ಹಾಕೋತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ. ಈಗ ನಾವು ಮಾಡಿರುವಂಥ ಮಸಾಲೆ ಹಾಕೊಳ್ಳೋಣ. ಒಂದು 2 ನಿಮಿಷ ಮಸಾಲೆ 2 ನಿಮಿಷ ಕುದೀಲಿ. 2 ಕುದಿ ಬಂದರೆ ಸಾಕು. ಅದಾದಮೇಲೆ ಅನ್ನ ಹಾಕಿ ಕಲಿಸ್ಬಿಡೋಣ. ಈಗ ಉಪ್ಪು ಹಾಕ್ತಾಯಿದ್ದೀನಿ, ಯಾಕೆಂದರೆ ಅನ್ನ ಎಷ್ಟು ಹಾಕ್ತೀವಿ ಅಂತ ನೋಡಿಕೊಂಡು ಆಮೇಲೆ ಉಪ್ಪು ಹಾಕಬೇಕು, ಇಲ್ಲಾಂದರೆ ಉಪ್ಪು ಕಡಿಮೆ ಆಗಿಬಿಡತ್ತೆ. ಅದಕ್ಕೆ ಇವಾಗ ಮೇಲೆ ಉಪ್ಪು ಹಾಕ್ತಾಯಿದ್ದೀನಿ. ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ರಾಯ್ತ ಯಾವ ಥರ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಹೆಚ್ಚಿಟ್ಕೊಂಡಿರೋ ಟೊಮೆಟೊ, ಸೌತೆಕಾಯಿ ಮತ್ತು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಇದೇ ಮಿಕ್ಸಿ ಜಾರಿಗೆ ಮೊಸರು, ಇದಕ್ಕೆ ನಾನು ಉಪ್ಪು, ಸ್ವಲ್ಪ ಜೀರಿಗೆ ಪುಡಿ, ಮನೆಯಲ್ಲಿ ನೆಲ್ಲಿಕಾಯಿ ಪೌಡರ್ ಇಲ್ಲಾಂದರೆ ಮಾವಿನಕಾಯಿ ಪೌಡರ್ ಏನಾದರೂ ಇದೆ ಅದನ್ನು ಮಿಕ್ಸ್ ಮಾಡ್ಕೊಬೋದು. ಮಾಡಿಕೊಂಡು ಮಿಕ್ಸಿ ಹಾಕ್ಕೊಂಡು ಬರೋಣ. ನೋಡಿ, ಈ ಥರ ಮೊಸರಿಗೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಅದೆಲ್ಲನೂ ಕೂಡ್ಕೊಳ್ಳುತ್ತೆ.
ಆಮೇಲೆ ಮಿಕ್ಸಿ ಮಾಡೋದು ಏನಕ್ಕೆ ಅಂತಂದರೆ ಕಡಿಯೋದು ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ಬೋದು. ಸೊ ನೀರು ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ನಿಮಗೆ ಏಕ ಆಗುತ್ತೆ ಎಲ್ಲ. ಸೊ ರೈತಾಗೆ ಮಿಕ್ಸ್ ಮಾಡಿಕೊಂಡ್ರೆ ಚೆಂದ ಕೂಡತ್ತೆ ಎಲ್ಲ. ಅದಕ್ಕೆ ರಾಯ್ತ ರೆಡಿ ಆಗಿದೆ. ಬನ್ನಿ ನೋಡೋಣ. ಫೈನಲ್ಲಾಗಿ ಭಾತ್ ಮತ್ತು ರಾಯ್ತ ಎರಡನ್ನೂ ನೋಡೋಣ. ಭಾತ್ ಮತ್ತು ರಾಯ್ತ ರೆಡಿ ಆಗಿದೆ.